ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಗೋಪಾಲಕೃಷ್ಣ ಅಂತ ಸರ್, ತುಮಕೂರಿಂದ ಬಂದಿದ್ದೀನಿ. ಗೋಪಾಲಕೃಷ್ಣ ಅವರೇ, ಇಲ್ಲಿ ತುಮಕೂರಿಂದ ಬಂದಿದ್ದೀರಾ? ಹೌದು ಸರ್. ಇಲ್ಲಿ ಆಯುರ್ಮಠಂ ಏನಕ್ಕೋಸ್ಕರ ಬಂದಿರಾ? ಏನಾಗಿತ್ತು ನಿಮಗೆ? ಸ್ಪೈನಲ್ ಕಾರ್ಡ್ L4-5 ತುಂಬ ಪೇಯ್ನ್ ಇತ್ತು. MRI ಮಾಡಿಸಿದಾಗ ಬಲ್ಜಿದೆ, ಅದನ್ನು ನರಕ್ಕೆ ಇಂಜೆಕ್ಷನ್ ಕೊಡಬೇಕು ಅಂತ ನಾನು ತಗೊಂಡಿಲ್ಲ ಅಲ್ಲಿ. ಆಮೇಲೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಇಲ್ಲಿ ನನಗೆ ಇಂಜೆಕ್ಷನ್ ಮಾತ್ರ ಇದ್ದೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಗೊತ್ತಾಗಿ ಇಲ್ಲಿ ಬಂದೆ. ಅಂದರೆ ಏನಾಗಿತ್ತು ಅಂತ ಹೇಳಿದ್ದು? ಬಲ್ಜ್ ಆಗಿದೆಯಾ? ಬಲ್ಜ್ ಆಗಿತ್ತು. ಈ ಫುಲ್ ಎಡಗಾಲು ಪೂರ್ತಿ ಹೊಡೆದ ಬರೋದು, ಆಗ್ತಿರಲಿಲ್ಲ. ಒಂದು ಅರ್ಧ ಗಂಟೆನೂ ಹಿಂದೆಗಡೆ ತಲೆ ಭಾಗ ಎದೆ ಎಲ್ಲ ನೋವು ಬರ್ತಿತ್ತು. ಸರ್ಜರಿ ಏನೂ ಹೇಳಲಿಲ್ಲ, ಬರೀ ಇಂಜೆಕ್ಷನ್ ಸರಿ ಇಂಜೆಕ್ಷನ್ ಹೇಳಿದ್ರು. ನಾನು ಅದಕ್ಕೆ ಹೋಗೋದೇ ಬೇಡ ಅಂತೇಳಿ. ನಿಮಗೆ ಹೆಂಗೆ ಗೊತ್ತಾಯಿತು ಇಲ್ಲಿ ಆಯುರ್ಮಠಮ್? ಸರ್, ಯೂಟ್ಯೂಬಲ್ಲಿ ನೋಡಿದೆ. ಯೂಟ್ಯೂಬಲ್ಲಿ ನೋಡಿ ಗೊತ್ತಾಯಿತು. ಏನೇನು ಚಿಕಿತ್ಸೆ ತಗೊಂಡ್ರಿ ಇಲ್ಲಿ? ಚಿಕಿತ್ಸೆ ಸರ್, ಇಲ್ಲಿ ಮಸಾಜು ಮಾಮೂಲಿ ಮಾಡಿದ್ರು. ನನಗೀಗ ನೋವೆಲ್ಲ ಕಡಿಮೆ ಆಗಿದೆ. ಅಂದರೆ ನೀವು 45 ದಿನ ಮುಂಚೆ ಬಂದಿದ್ದು? ಹೌದು, 45 ಡೇಸ್ ಹಿಂದೆ. ಈಗಿಂದ ಈಗ ನಾನು 80% ಮೇಲಾಗಿದೆ. ಹೌದಾ? ಆವಾಗ ನಡೆಯೋಕ್ಕೆ ಕೂರಕ್ಕೆಲ್ಲ ಕಷ್ಟ ಆಗ್ತಾಯಿತ್ತಾ? ತುಂಬ ಕಷ್ಟ ಆಗ್ತಿತ್ತು. ಕುಂತ್ರೆ ಇಲ್ಲಿಂದ ಎದ್ದು ಮುಂದಕ್ಕೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ಎಷ್ಟು ಹೆಜ್ಜೆ ಇಡ್ತಾ ಇದ್ರಿ? ಒಂದು 3-4 ಹೆಜ್ಜೆ ಇಡುವಾಗ ಜಾಸ್ತಿ ಪೇನ್ ಆಗ್ಬಿಡೋದು. ಪೇನ್ ಜಾಸ್ತಿ ಆದಮೇಲೆ ಶಕ್ತಿ ಸಿಗ್ತಾ ಇರಲಿಲ್ವ ಕಾಲಿಗೆ? ಬಿದ್ದುಬಿಡ್ತಾ ಇದ್ರಾ? ಬೀಡ ಸ್ಟೇಜಲ್ಲಿ ಈ ಥರ ಇತ್ತು, ಸ್ವಲ್ಪ ದಿನ ಹೋಗಿಲ್ಲ. ಹಂಗೆ ಇಲ್ಲಿಗೆ ಬಂದಮೇಲೆ ಸರಿ ಹೋಗಿದೆ. ಓಕೆ. ಅಂದರೆ ಎಷ್ಟು ದಿನದಲ್ಲಿ ನಿಮಗೆ ಆರಾಮ್ ಅನ್ನಿಸ್ತು ಟ್ರೀಟ್ಮೆಂಟ್ ಶುರುವಾಗಿ? ಟ್ರೀಟ್ಮೆಂಟ್ ಶುರುವಾಗಿ 12 ಡೇಸ್ ಇಲ್ಲಿ ಮುಗಿಸ್ಕೊಂಡು ಹೋಗಿ ಒಂದು 20 ಡೇಸ್ ರೆಸ್ಟ್ ಆದಮೇಲೆ ಆರಾಮ. ಅಲ್ಲಿವರೆಗೂ ಒಂದು ಸ್ವಲ್ಪ ಕಮ್ಮಿಯಾಗಿ ಒಂದು 20 ದಿನದಲ್ಲ ಆರಾಮ. ಸೊ ನೀಟಾಗಿ ರೆಸ್ಟ್ ಮಾಡಿದಾಗ ಆರಾಮ ಆಗ್ತಾ ಹೋಯ್ತದೆ. ಸೊ ಇವಾಗ ನಿಮ್ಗೆ ಗೊತ್ತಾಗಿರ್ಬೇಕು ಏನಕ್ಕೋಸ್ಕರ ಅಷ್ಟೊಂದು ರೆಸ್ಟ್ ಹೇಳಿದ್ರು ಅಂತ. 100%. ಅದು ನೀವು ಕರೆಕ್ಟಾಗಿ ಮಾಡಿದ್ರಿಂದ ಇಷ್ಟೊಂದು ಒಳ್ಳೆ ರಿಸಲ್ಟ್ ಕಾಣ್ತಾ ಇದೆ. ಈಗ ಮತ್ತೆ 3 ದಿನ ಆಯ್ತಾ ಚಿಕಿತ್ಸೆ? 3 ದಿನ ಆಯ್ತು. ಈಗೇನೇನು ಮಾಡಿದ್ರು? ಈಗ ಮಾಮೂಲಿ ಮರ್ಮ ಮಸಾಜ್ ಮಾಡಿದ್ರು, ಮುದ್ರ ಮಾಡಿದ್ರು, ಅಷ್ಟೇ ಸರ್. ಮತ್ತೆ ಒಂದು ಕರೆಕ್ಷನ್ ಆಯಿತು. ಈಗ ಮಾಡಾದ್ಮೇಲೆ ಏನು ಅನ್ನಿಸ್ತಾ ಇದೆ? 3 ದಿನ ಮುಂಚೆ ಇದ್ದಿದ್ದಕ್ಕೂ ಇವಾಗಲೂ ಏನು ವ್ಯತ್ಯಾಸ? ನಡೆಯುವಾಗ ಅಂದರೆ ಸರ್ ಮಾಮೂಲಿ ಪೇನ್ ಎಲ್ಲ ನನಗೆ ಕ್ಲಿಯರ್ ಆಗಿದೆ. ಒಂಚೂರು ಎಲ್ಲೂ ನೋವು ಕಾಣ್ತಾ ಇಲ್ವಾ? ಒಂಚೂರು ಎಲ್ಲೂ ನೋವು ಕಾಣ್ತಾ ಇಲ್ಲ. ಏನು ಅನ್ನಿಸ್ತಾ ಇದೆ ನಿಮಗೆ? ಇಲ್ಲಿ ಬಂದಾಗ ಅನಿಸಿತಾ ಈ ಥರ ನಾನು ಚೆನ್ನಾಗಿ ಆಗ್ತೀನಿ ಅಂತ? ಖಂಡಿತ ಅನಿಸಿರ್ಲಿಲ್ಲ ಸರ್. ನನಗೆ ಏನಾಗುತ್ತೋ ಅನ್ನಂಗೆ ಆಗ್ಬಿಟ್ಟಿತ್ತು. ಇದನ್ನ ಇಂಗ್ಲೀಷ್ ಮೆಡಿಸಿನ್, ಆಪರೇಷನ್ ಅಂತೆ, ಇಂಜೆಕ್ಷನ್ ಅಂತೆ, ಇದೇನಾಗುತ್ತೋ ಅನ್ನಂಗೆ ಆಗೋಗ್ಬಿಟ್ಟಿತ್ತು. ಇಲ್ಲಿಗೆ ಬಂದ್ಮೇಲೆ ಕಾನ್ಫಿಡೆನ್ಸ್ ಬಂದಿದೆ. ಅಂದರೆ ಆಯುರ್ಮಠಂ ಕಾನ್ಫಿಡೆನ್ಸ್ ಬಂದಿದೆ. ನಾನು ಇನ್ನು ಮತ್ತೆ ವರ್ಕ್ ಮಾಡ್ಕೊಬೋದು, ಓಡಾಡ್ಬೋದು, ಮಕ್ಳ ಜೊತೆ ಎಲ್ಲ ಆಟ ಆಡ್ಬೋದು. ಆ ಕನಸನೇ ಇಲ್ದಿರಂಗೆ ಆಗುತ್ತಾ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ ನಾನು. ಆಲ್ರೆಡಿ ನಾನು ಚಿಕ್ಕ ಮಗು ಇತ್ತು, ಎತ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ ನನ್ನ ಕೈಲಿ. ಜೀವನ ಪೂರ್ತಿ ಈಗ ಆಗ್ಬಿಡ್ತೀರಾ? ಅದರಿಂದ ನಾನು ತುಂಬ ನರ್ವಸ್ ಆಗ್ಬಿಟ್ಟಿದ್ದೆ. ಇಲ್ಲಿ ಬಂದಮೇಲೆ ಧೈರ್ಯ ಬಂದಿದೆ ನನಗೆ. ಈಗ ಸಂತೋಷವಾಗಿದ್ದೀರಾ? ಆರಾಮಾಗಿದ್ದೀನಿ ಸರ್. ಈಗ ನರಕ ಯಾತ್ನೆ ಇಲ್ಲದೆ ಇರೋದ್ರಿಂದ ಧೈರ್ಯವಾಗ್ಲೂ ಇದ್ದೀರಾ? ಧೈರ್ಯವಾಗಿದ್ದೀನಿ ಸರ್. ಮತ್ತೆ ಈ ಥರ ಪ್ರಾಬ್ಲಮ್ಮು ಬೇರೆಯವ್ರಿಗೆ ಬಂದರೂ ಇಲ್ಲ ಸಜೆಸ್ಟ್ ಮಾಡ್ತೇನೆ. ಹೇಳ್ತೀರಾ? ಖಂಡಿತ ಹೇಳ್ತೀನಿ. ನಿಮಗೆ ಯಾರು ಹೇಳಿದ್ದು? ಹೇಗೆ ಗೊತ್ತಾಯ್ತು? ಅದು ಯೂಟ್ಯೂಬಿಂದ ನೋಡಿ. ಓಕೆ, ನೋಡಿಕೊಂಡು. ಮೈಸೂರಿನವ್ರು ಒಬ್ರು ಹೇಳಿದ್ರು ಸರ್ ನಮಗೆ. ನಾನು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಮೈಸೂರವ್ರೊಬ್ರು ಮಲ್ಲು ಸರ್ ಅಂತ ಇದ್ದಾರೆ. ಓಕೆ. ಅವ್ರನ್ನ ಕೇಳಿದೆ, ಅಮೇರಿಕಾದಿಂದ ಬಂದು ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗವ್ರೆ, ಬಾರಯ್ಯ ನೀನು ಇಲ್ಲಿಗೆ ಅಂತ ಅಂದ್ರು. ಅವ್ರ ಒಂದೇ ಮಾತಿಗೆ. ಹೌದಾ? ಅವ್ರ ಮುಖಾಂತರ ಬಂದೆ. ಓಕೆ. ಸೊ ಅವ್ರಿಗೂ ಕೃತಜ್ಞತೆ ತಿಳಿಸ್ಬಿಡಿ. ಖಂಡಿತ. ನಿಮಗೆ ನೋವು ಕಮ್ಮಿ ಆಗೋದ್ರಿಂದ ಖಂಡಿತ ಅವರೊಬ್ರು ಕಾರಣಕರ್ತರಲ್ಲ. ಸೊ ಅವ್ರು ಒಂದೇ ಮಾತು ಕೇಳ್ಬಿಟ್ರು ಸರ್. ಅವರು ಅಮೇರಿಕಾದಿಂದ ಬಂದು ಟ್ರೀಟ್ಮೆಂಟ್ ತಗೊಂಡೋಗವ್ರೆ, ನೀನು ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹೋಗು, ನೀನು ಹುಷಾರಾಗ್ತೀಯ. ಹೌದಾ? ವೆರಿ ಗುಡ್. ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ವಿಡಿಯೋ ಮೂಲಕ? ಪ್ರತಿಯೊಬ್ಬರು ಈ ಥರ ಇದ್ದಾಗ ತುಂಬ ಆತಂಕಕ್ಕೊಳಗಾಗೋದು ಬೇಡ. ಬೇರೆ ಬೇರೆ ಥರ ಜನ ತುಂಬ ಯೋಚನೆ ಮಾಡ್ತಾರೆ. ನಾನು ಅದೇ ಥರ ಪೇಷಂಟ್ ಆಗಿರೋದ್ರಿಂದ ಅವ್ರಿಗೆ ಹೇಳೋದು ಇಷ್ಟ, ಇಲ್ಲಿಗೆ ಬಂದು ಆರಾಮಾಗಿ ಟ್ರೀಟ್ಮೆಂಟ್ ತಗೊಂಡು ಸಂತೋಷವಾಗಿದೆ. ಓಕೆ. ಸೊ ಇಲ್ಲಿ ನಿಮಗೆ ದುಡ್ಡು ತುಂಬ ಕಾಸ್ಟ್ಲಿಯಾಗಿ ಏನಾದ್ರು ಅನ್ನಿಸ್ತಾ? ಕಾಸ್ಟ್ಲಿ ಅಂತಂದರೆ ಬಿಗಿನಿಂಗಲ್ಲಿ ಸರ್ ಅನ್ನಿಸ್ತದೆ. ಬಟ್ ಇಲ್ಲಿ ಟ್ರೀಟ್ಮೆಂಟ್ ಇದೆಲ್ಲ ಹೊರ್ತು ಅಲ್ಲಿ ಇಲ್ಲಿ ಟ್ಯಾಲಿ ಮಾಡಿದಾಗ ಸ್ವಲ್ಪ ಬೆಟರ್ ಇದು. ಬೇರೆ ಕಡೆ ಇದೆಲ್ಲ ನೋಡಿದಾಗ ನೀವು ಇಂಗ್ಲೀಷಲ್ಲಿ ನಮಗೆ ಗೊತ್ತಾಗಲ್ಲ. ಅದು ಬಿಗಿನಿಂಗಲ್ಲಿ ಸ್ವಲ್ಪ ಕಡಿಮೆ ಇದ್ದಂಗೆ ಇರುತ್ತೆ. ಹೋಗ್ತಾ ನಮ್ಮ ಮೂಲೆಗೆ ಕೊಂಡಿಸ್ಬಿಡ್ತಾರೆ. ಅಂದರೆ ಇಲ್ಲಿ ನಿಮಗೆ ದಿನದಲ್ಲಿ ಎಷ್ಟು ಚಿಕಿತ್ಸೆ ಕೊಡ್ತಾಯಿದ್ರು? ನಮಗೆ ದಿನದಲ್ಲಿ ಒಂದೊಂದು ದಿನ 4 ಚಿಕಿತ್ಸೆ, 4 ಟ್ರೀಟ್ಮೆಂಟ್ವರೆಗೂ ಕೊಡ್ತಾಯಿದ್ರು. ಒಂದೊಂದು ದಿನ 2 ಇರುತ್ತೆ. ಒಂದೊಂದು ದಿನ ರೆಸ್ಟಲ್ಲಿ 1 ಚಿಕಿತ್ಸೆ ಮಾಡಿ ರೆಸ್ಟಲ್ಲಿ ಇಡೋದು. ಮಧ್ಯಾಹ್ನ ಎಲ್ಲ ನಿಮಗೆ ನಿದ್ರೆ ಮಾಡಿ ಆರಾಮಾಗಿರ್ತಾ ಇದ್ರೆ? ಹೇಗೆ? ಆರಾಮಾಗಿರ್ತಿದ್ದೆ ಸರ್. ನಿದ್ರೆ ಮಾಡ್ತಾ ಇದ್ರೆ ಮಧ್ಯಾಹ್ನ? ಮಾಡಬಾರ್ದಲ್ವಾ ಈ ಟ್ರೀಟ್ಮೆಂಟ್ ನಡೆಯೋ ಟೈಮಲ್ಲಿ? ಇಲ್ಲ, ನನಗೆ ಗೊತ್ತಿಲ್ಲ ಸರ್. ನನಗೆ ಆರಾಮಾಗಿ ನಿದ್ದೆ ಮಾಡ್ತಿದ್ದೆ. ನನಗೆ ನಿದ್ದೆ ಬರ್ತಿತ್ತು, ಮಾಡ್ತಿದ್ದೆ. ಆಗಲಿ.
ಸೊ ಮುಂದೆ ಅದನ್ನು ಒಂದು ಆಯುರ್ಮಠಮ್ ಅವ್ರಿಗೆ ತಿಳಿಸ್ಬೇಕು, ಮಧ್ಯಾಹ್ನ ಈ ಪೇಷಂಟ್ಸ್ ನಿದ್ರೆ ಮಾಡಿದ್ರೆ ನೋಡ್ಕೋಬೇಕು ಅಂತೇಳಿ ಆಗಲಿ. ಸೊ ಹಾಗಾದರೆ ಭಾಳ ಸಂತೋಷ ಆಗ್ತಾಯಿದೆ. ಭಾಳ ಸಂತೋಷ. ನಿಮ್ಮ ಆರೋಗ್ಯ ಆ ದೇವರು ಪೂರ್ತಿ ಕೊಡಲಿ, ಒಳ್ಳೆ ಆರೋಗ್ಯ ಕೊಟ್ಟು ಜೀವನ ಪೂರ್ತಿ ಸಂತೋಷವಾಗಿರಲಿ ಅಂತ ಹೇಳ್ತಾ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು.